ರೂಮ್ ಬೇಕ್ರಿ. ಎಷ್ಟು ದಿವಸಕ್ಕೆ? ಒಂದು 2-3 ದಿನಕ್ಕೆ ಬೇಕಾಗುತ್ತೆ. ಒಂದು ದಿವಸಕ್ಕೆ 3,000 ರೂಪಾಯಿ ರೆಂಟ್ ಬರುತ್ತೆ. ನನಗೋಕೆ. ನಾನು ಅಡ್ವಾನ್ಸ್ ಕೊಡ್ತೀನಿ. ರೂಮ್ ಸ್ವಲ್ಪ ನೋಡ್ಬೋದಾ? ಸರಿ. ವನಜಾ, ಬಂದೆ ಸರ್. ಸಾರ್ಗೆ ಆ 401 ರೂಮ್ನ ಓಪನ್ ಮಾಡಿ ತೋರಿಸು. ಸರಿ ಸರ್. ರೂಮ್ ಇಷ್ಟ ಆಯಿತು ಅಂದರೆ ಬಂದು ಅಡ್ವಾನ್ಸ್ ಕೊಡಿ. ಓಕೆ ರೀ. ಹೋಗಿ ತೋರಿಸು. ಬನ್ನಿ ಸರ್. ಬನ್ನಿ ಸರ್. ಇದೇ ಸರ್ ರೂಮು. ಓಕೆ. ಬಿಸಿನೀರು ಬರುತ್ತಲ್ವಾ? ಬರುತ್ತೆ ಸರ್. ಇವಾಗ ಚಳಿಕಾಲ ಅಲ್ವಾ, 24 ಅವರ್ಸು ಹಾಟ್ ವಾಟರ್ ಬರುತ್ತೆ. ಓಕೆ ಸರ್, ನಿಮಗೆ ರೂಮ್ ಓಕೆನಾ? ಓಕೆನೇ. ದುಡ್ಡು ಕಟ್ಟಿ ಆಯ್ತಾ? ನೀವೋಗಿ, ನಾನು ಬಂದು ಕಟ್ತೀನಿ. ಆಯ್ತು ಸರ್. ಬಾತ್ರೂಮ್ ಏನು ಇಷ್ಟೊಂದು ಗಲೀಜಾಗಿದೆ. ಸರ್, ವೆಲ್ಕಮ್ ಡ್ರಿಂಕ್ ತಗೊಳ್ಳಿ ಸರ್. ಸ್ವಲ್ಪ ಇರಮ್ಮ. ವಾಶ್ರೂಮ್ ತುಂಬ ಗಲೀಜಾಗಿದೆ, ಸ್ವಲ್ಪ ಹೋಗಿ ಕ್ಲೀನ್ ಮಾಡಿ. ಸರ್, ಕ್ಲೀನ್ ಮಾಡೋರು ಪಕ್ಕದ ರೂಮನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು 10 ನಿಮಿಷ ವೇಟ್ ಮಾಡಿ ಸರ್, ಬಂದು ಕ್ಲೀನ್ ಮಾಡ್ತಾರೆ. ಹಲೋ, ನಾನೀಗ ಅರ್ಜೆಂಟಾಗಿ ಬಾತ್ರೂಮ್ನ ಯೂಸ್ ಮಾಡಬೇಕು, ತಕ್ಷಣ ಕ್ಲೀನ್ ಮಾಡಿ ಹೋಗು. ಅದಲ್ಲ ಸರ್, ನೀವು ಸ್ವಲ್ಪ ವೇಟ್ ಮಾಡಿ ಸರ್, ಅವ್ರು ಬಂದ ತಕ್ಷಣ ಕ್ಲೀನ್ ಮಾಡ್ತಾರೆ. ಸುಮ್ಮನೆ ಮಾತಾಡ್ಬೇಡಮ್ಮ, ಹೋಗಮ್ಮ. ನೀನೇ ಬಾತ್ರೂಮ್ ನೋಡು ಎಷ್ಟು ಗಲೀಜಾಗಿದೆ ಅಂತ. ಹೋಗಿ ತಕ್ಷಣ ಕ್ಲೀನ್ ಮಾಡು, ಹೋಗು. ಸರ್, ಅದು ನಾನು. ಸುಮ್ಮನೆ ಮಾತಾಡ್ಬೇಡಮ್ಮ, ಹೋಗಮ್ಮ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದೀಯಾ? ಕ್ಲೀನ್ ಮಾಡಿಬಿಟ್ಟೆ ಸರ್. ಸರಿ, ಗ್ಲಾಸ್ ಎತ್ಕೊಂಡು ಹೋಗು. ಸರ್, ಆ 401ಗೆ ಬಂದ ಗೆಸ್ಟ್ ತುಂಬಾ ಮೋಸವಾಗಿದ್ದಾರೆ ಸರ್. ಯಾಕೆ, ಏನಾಯ್ತು? ನನ್ನ ಫೋರ್ಸ್ ಮಾಡಿ ಬಾತ್ರೂಮ್ನ ತೊಳೆಯಕ್ಕೆ ಇಟ್ಬಿಟ್ರು ಸರ್. ಎಲ್ಲ ನಮ್ಮ ಕೆಲಸ ತಾನೇ? ಸರ್, ನಾನು ಹೇಗೆ ಸರ್ ಬಾತ್ರೂಮ್? ಅಲ್ಲ, ಒಂದ್ಸಲಿ ಕ್ಲೀನ್ ಮಾಡಿದ್ದಕ್ಕೆ ನೀನೇನು ಕರ್ಗ ಹೋಗ್ಬಿಟ್ಟೆ? ಏನು ಈ ಕೆಲಸ ನಿನ್ಗೆ ಬೇಕಾ ಇಲ್ಲ ಬೇಡವಾ? ಸರ್, ನೀವು ಕೊಟ್ಟಿದ್ದ ದುಡ್ಡಲ್ಲಿ ಬ್ಯಾಲೆನ್ಸನ್ನ ಕೊಟ್ಟು ಬಾ ಅಂತ ಮ್ಯಾನೇಜರ್ ಕಳಿಸಿದ್ರು. ತಗೊಳ್ಳಿ ಸರ್. ಸರ್, ಏನ್ ಮಾಡ್ತಾ ಇದ್ದೀರಾ ಸರ್? ನೀ ಸ್ವಲ್ಪ ಹೊತ್ತು ನನ್ನ ಜೊತೆ ಸಂತೋಷವಾಗಿದ್ದರೆ ನೀನೆಷ್ಟು ದುಡ್ಡು ಬೇಕಂತ ಕೇಳಿದ್ರು ನಾನು ಕೊಡ್ತೀನಿ. ಸರ್, ಪ್ಲೀಸ್ ಮೊದಲು ಮೇಲಿಂದ ಕೈ ತೆಗೀರಿ. ನಾನೇನು ಅಂತ ಹುಡುಗಿ ಅಲ್ಲ ಸರ್. ಒಂದ್ಸರಿ ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ. ನಾನೇ ನನ್ನ ಕುಟುಂಬದ ಕಷ್ಟಕ್ಕೋಸ್ಕರ ಈ ಕೆಲ್ಸಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ನನ್ನ ಅಂತ ಹುಡುಗಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಸರ್. ಈ ಸ್ವಲ್ಪ ಹೊತ್ತು ಮಾತ್ರ ದಯವಿಟ್ಟು ನನ್ನ ಕೆಲಸ ಮಾಡಕ್ ಬಿಡಿ ಸರ್, ಪ್ಲೀಸ್. ಈ ಒಂದೇ ಒಂದು ಸರಿ ಮಾತ್ರ ಬಿಡಿ ಸರ್. ನಿನಗೆ ಏನೇ ಸಮಸ್ಯೆ ಇದ್ರೂ ನಾನು ನೋಡ್ಕೊಂತೀನಿ. ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ಮರ್ಯಾದಿಂದ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗಲ್ವಲ್ಲ?
ಹಲೋ ಅಮ್ಮ. ಯಾಕೆ ಅಳ್ತಾ ಇದ್ದೀರಮ್ಮ? ಏನಾಯ್ತು? ಇದ್ದಕ್ಕಿದ್ದಾಗೆ ನಿನ್ ಮಗ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ಬಿಟ್ನಮ್ಮ. ಅಯ್ಯೋ, ಯಾವಾಗಮ್ಮ? ಈಗ್ಲೇನಮ್ಮ ನಾನ್ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಆಟೋನಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಡಾಕ್ಟರ್ ನೋಡ್ತಾ ಇದಾರಮ್ಮ. ಇವಾಗ ಅವ್ನು ಹೇಗಿದ್ದಾನಮ್ಮ? ಏನು ಗೊತ್ತಿಲ್ಲಮ್ಮ. ಅವ್ರು ಏನು ನನ್ನ ಹತ್ರ ಹೇಳ್ತಾ ಇಲ್ಲ. ನೀನ್ ಆದಷ್ಟು ಬೇಗ ನಿನ್ನ ಹತ್ರ ಎಷ್ಟು ದುಡ್ಡಿದ್ಯೋ ತಗೊಂಡು ನಮ್ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಬಂದ್ಬಿಡಮ್ಮ. ಲೇಟ್ ಮಾಡ್ಬೇಡ, ಬೇಗ ಬಂದ್ಬಿಡಮ್ಮ. ಆಯ್ತಮ್ಮ, ನಾನ್ ಬೇಗ ಬಂದ್ಬಿಡ್ತೀನಿ. ನೀವೇನು ಹೆದರ್ಕೋಬೇಡಿ, ಸರಿನಾ? ಆಯ್ತಮ್ಮ. ಸರ್, ಹ್ಮ್ ನನ್ ಮಗ ಸ್ಪೃತ ತಪ್ಪಿ ಕೆಳಗ್ ಬಿದ್ಬಿಟ್ನಂತೆ ಸರ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ನನಗೊಂದು 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀರಾ? 10,000 ರೂಪಾಯಿ? ಅದೆಲ್ಲ ನನ್ನ ಹತ್ರ ಇಲ್ಲ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ಅಡ್ವಾನ್ಸ್ ಆಗಿ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ. ನನ್ನ ಸಂಬಳ ಬಂದ ತಕ್ಷಣ ಕೊಡ್ತೀನಿ ಸರ್. ನೀವು ಕೊಡೋ ದುಡ್ಡನ್ನ ಇಟ್ಕೊಂಡೆ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಮಾಡಬೇಕು ಸರ್. ಪ್ಲೀಸ್ ಸರ್, ನನಗೆ ಹೆಲ್ಪ್ ಮಾಡಿ ಸರ್. ಅಡ್ವಾನ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ನಿನಗೆ ಈ ಕೆಲಸ ಮಾಡೋಕ್ಕೆ ಇಷ್ಟ ಇದ್ರೆ ಮಾಡು, ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. ಈ ಕೆಲಸಕ್ಕೋಸ್ಕರ ಹೊರಗಡೆ ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅಯ್ಯೋ ದೇವ್ರೇ, ನಾನು ಇವಾಗ ಏನು ಮಾಡೋದು? ಸರ್ ಪ್ಲೀಸ್ ಸರ್, ದಯವಿಟ್ಟು ಹೆಲ್ಪ್ ಮಾಡಿ ಸರ್. ಕೊಡೋಕ್ಕಾಗಲ್ಲ ಅಂತ ಮುಂಚೆನೇ ಹೇಳಿದ್ನಲ್ಲ. ಹೋಗಿ ಕೆಲಸ ನೋಡು. ಏನು ದುಡ್ಡು ಸಿಗ್ಲಿಲ್ವಾ? ನೀನು ಮ್ಯಾನೇಜರ್ ಹತ್ರ ದುಡ್ಡುಗೋಸ್ಕರ ಬೇಡ್ಕೊತಾ ಇರೋದನ್ನ ನಾನು ಕೇಳಿದ್ನೆ. ನಿನ್ನ ಮಗು ಹಾಸ್ಪಿಟ್ಲಿದೆ ಅಂತ ಹೇಳಿದಲ್ವಾ? ನಿನಗೆ ಓಕೆ ಅಂದರೆ ನಾನು ಬೇಕಾದರೆ ಕಾಸು ಕೊಡಲಾ? ಅದೆಲ್ಲ ಏನು ಬೇಕಿಲ್ಲ ಸರ್. ಇವಾಗ ನಾನು ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ ನಾನು ಇವಾಗಿರೋ ಪರಿಸ್ಥಿತಿನ ಯೂಸ್ ಮಾಡಿಕೊಂಡು ನನ್ನ ಹತ್ರ ನೀವು ಬೇರೆ ಏನಾದರೂ ಎದುರು ನೋಡ್ತೀರಾ? ನನಗೆ ನಿನ್ನ ಪರಿಸ್ಥಿತಿ ಏನಂತ ಅರ್ಥ ಆಗುತ್ತೆ. ನಿನ್ನ ಮಗು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವಾಗ ಒಂದು ತಾಯಿಯಾಗಿ ನೀನು ಎಷ್ಟು ಕಷ್ಟಪಡ್ತಾ ಇದೆ ಅಂತ ನನಗೆ ಗೊತ್ತು. ಸುಮ್ಮನೆ ಕನ್ಫ್ಯೂಸ್ ಆಗಬೇಡ. ನಾನೀಗ ಹೆಲ್ಪ್ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ. ನಿನ್ನ GPay ನಂಬರ್ ಸ್ವಲ್ಪ ಹೇಳು. 944 ಬಂದಿದೆಯಾ ಅಂತ ನೋಡು. ಬಂದ್ಬಿಡ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲ ಏನು ತೊಂದರೆ ಇಲ್ಲ. ನೀನು ಬೇಗ ಹೋಗಿ ನಿನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಳು. ಸರಿ ಸರ್. ಹ್ಮ್. ನೀವು ಇವಾಗ ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್. ಒಂದು 2 ದಿನದಲ್ಲಿ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಸರ್. ಪರವಾಗಿಲ್ಲ. ಮ್ಯಾನೇಜರ್ ಸರ್, ಹ್ಞೂ 401 ಇದ್ದವರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅವರು ಚೆಕ್ಔಟ್ ಮಾಡಿ ಹೋಗ್ಬಿಟ್ರಮ್ಮ. ಅವನು ನಿನಗೇನೋ ದುಡ್ಡು ಕೊಟ್ಟ ಅನ್ಸುತ್ತೆ. ಅದನ್ನು ತಿರುಗಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟ.